ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ನಾನು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಈ ಪ್ರೊಲ್ಯಾಪ್ಸ್ ಯೂಟ್ರಸ್, ಈ ಗರ್ಭಕೋಶ ಜಾರುವಿಕೆ, ಇದರ ಲಕ್ಷಣಗಳೇನು, ಈ ಪ್ರೊಲ್ಯಾಪ್ಸ್ ಅಥವಾ ಈ ಗರ್ಭಕೋಶದ ಹಿಗ್ಗುವಿಕೆ ಅಥವಾ ಜಾರುವಿಕೆ ಅಂದರೆ ಅದು ಯಾಕಾಗತ್ತೆ, ಇವೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಗರ್ಭಕೋಶದ ಜಾರುವಿಕೆಗೆ ಏನೇನು ಟ್ರೀಟ್ಮೆಂಟ್ ಇದ್ದಾವೆ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಈ ಪ್ರೊಲ್ಯಾಪ್ಸ್ ಯೂಟ್ರಸ್ ಏನಿದೆ ಇದು ತುಂಬ ಕಾಮನ್ ಪ್ರಾಬ್ಲಮ್. ಮಹಿಳೆಯರಿಗೆ ಹೇಗೆ ಏಜ್ ಆಗ್ತಾ ಇರುತ್ತೆ, ಕೆಲವೊಬ್ಬರಲ್ಲಿ ಒಂದು 3-4 ನಾರ್ಮಲ್ ಡೆಲಿವರಿ ಆಗಿರುತ್ತೆ. ನಾರ್ಮಲ್ ಡೆಲಿವರಿ ಅಂದರೆ ಯೋನಿಯ ಮುಖಾಂತರ ನಾವು ಮಗುವನ್ನು ಹೊರಗೆ ತೆಗಿತಾ ಇರ್ತೇವೆ. ಸೊ ಆ ಪ್ರೊಸೆಸ್ಸಲ್ಲಿ ಅವಳಿಗೆ ಅಲ್ಲಿರುವಂಥ ಸ್ನಾಯುಗಳೆಲ್ಲ ವೀಕ್ ಆಗ್ತವೆ, ಸ್ವಲ್ಪ ಡ್ಯಾಮೇಜ್ ಆಗಿರ್ತವೆ ಆ್ಯಂಡ್ ಈ ಗರ್ಭಕೋಶ ಸ್ವಲ್ಪ ಕೆಳಗೆ ಬರ್ತಾ ಇರ್ಬೋದು. ಕೆಲವೊಂದು ಸಲ ಮಹಿಳೆಯರಿಗೆ ಬೊಜ್ಜು ತುಂಬ ಜಾಸ್ತಿ ಆಗಿಬಿಡುತ್ತೆ, ಸ್ನಾಯುಗಳು ವೀಕ್ ಹಾಕ್ಕೊಂಡು ಆವಾಗ ಗರ್ಭಕೋಶ ಕೆಳಗೆ ಬಂದುಬಿಡ್ಬೋದು. ಕೆಲವೊಬ್ಬರಿಗೆ ಕಾನ್ಸ್ಟೆಂಟ್ಲಿ ಕೆಮ್ಮಿರುತ್ತೆ, ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್ ಹೆಚ್ಚಿಗೆ ಆಗ್ತಾ ಇರುತ್ತೆ, ಆವಾಗ ಈ ಜಾರುವಿಕೆ ಆಗ್ತಾ ಇರ್ಬೋದು. ವಯಸ್ಸಾಗ್ತಾ ಇದ್ದ ಹಾಗೆ ಈ ಸ್ನಾಯುಗಳ ಈ ಸ್ಟ್ರೆಂತ್ ಏನಿರುತ್ತೆ, ಶಕ್ತಿ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಸೊ ಗರ್ಭಕೋಶವನ್ನು ಹಿಡಿದಿಟ್ಕೊಳ್ಳೋಕ್ಕಾಗ್ತಾ ಇರೋದಿಲ್ಲ, ಆವಾಗ ಅದು ಕೆಳಗೆ ಜಾರಬಹುದು. ಸೊ ಹೀಗೆಲ್ಲ ಆದಾಗ ಮಹಿಳೆಯರಿಗೆ ಕೆಲವೊಮ್ಮೆ ಸ್ವಲ್ಪ ಮೈಲ್ಡ್ ಸಿಂಪ್ಟಮ್ಸ್ ಬರ್ಬೋದು, ಕೆಲವೊಮ್ಮೆ ಅವರ ಜೀವನದ ಗುಣಮಟ್ಟವೇ ಅವರಿಗೆ ಎಫೆಕ್ಟ್ ಆಗ್ತಾ ಇರ್ಬೋದು. ಕೆಲವೊಂದು ಸಲ ಮಹಿಳೆಯರಿಗೆ ಕೆಮ್ಮಿದಾಗ, ಶೀನ್ದಾಗ, ಜೋರಾಗಿ ನಕ್ಕಾಗ ಒಂದೆರಡು ಡ್ರಾಪ್ ಯೂರಿನ್ ಬಂದ್ಬಿಡ್ಬೋದು, ಇನ್ಕಾಂಟಿನೆನ್ಸ್ ಆಗ್ತಾ ಇರ್ಬೋದು. ಅಥವಾ ಅವರಿಗೆ ಆ ಯೋನಿಯ ಭಾಗದಲ್ಲಿ ಏನೋ ಒಂದು ಜಾರ್ತಾ ಇದೆ, ಅಲ್ಲಿ ಏನೋ ಒಂದು ಪಾರ್ಟ್ ಬಂತರ ಅವರಿಗೆ ಫೀಲ್ ಆಗ್ತಾ ಇರ್ಬೋದು. ಕೆಲವೊಮ್ಮೆ ಸಂಬಂಧ ಮಾಡಬೇಕಾದ್ರೆ ಅವರಿಗೆ ಆ ಜಾಗ ಏನಿದೆ ತುಂಬ ಲೂಸ್ ಅನ್ನಿಸ್ತಾ ಇರಬಹುದು, ಕೆಲವೊಮ್ಮೆ ನೋವು ಬರ್ತಾ ಇರ್ಬೋದು, ಕೆಲವೊಮ್ಮೆ ಸ್ಪಾಟಿಂಗ್ ಥರ ಆಗ್ತಾ ಇರ್ಬೋದು, ಕೆಲವೊಮ್ಮೆ ಇನ್ಫೆಕ್ಷನ್ಸ್ ಆಗ್ಬೋದು. ಯೂರಿನನ್ನು ಕಂಪ್ಲೀಟ್ಲಿ ಅವರಿಗೆ ಪಾಸ್ ಮಾಡಲಿಕ್ಕಾಗದೆ ಅವರಿಗೆ ಯಾವಾಗಲೂ ಈ ಯೂರಿನ್ಗೆ ಹೋಗಬೇಕು ಅನ್ನುವಂಥ ಫೀಲಿಂಗ್ ಬರ್ತಾ ಇರ್ಬೋದು. ಪದೇ ಪದೇ ಯೂರಿನ್ಗೆ ಅವ್ರು ಹೋಗ್ತಾ ಇರ್ಬೋದು. ಅವರಿಗೆ ರಿಪೀಟೆಡ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಕ್ಕೆ ಶುರು ಆಗ್ಬೋದು. ಅವರಿಗೆ ಈ ಮಲಬದ್ಧತೆ ಕಾಡಬಹುದು. ಸೊ ಇವೆಲ್ಲ ಲಕ್ಷಣಗಳು ಆ ಮಹಿಳೆಯರಲ್ಲಿ ಬರ್ಬೋದು. ಸೊ ಇವೆಲ್ಲ ಬಂದಾಗ ಕೆಲವೊಮ್ಮೆ ಏನಾಗತ್ತೆ, ಈಗ ಸಪೋಸ್ ಆ ಮಹಿಳೆ ಕೆಮ್ಮಿದ್ಲು, ಅವಳಿಗೆ ಒಂದೆರಡು ಡ್ರಾಪ್ ಯೂರಿನ್ ಬಿದ್ದುಬಿಡ್ತು, ತುಂಬ ಅವರಿಗೆ ಮುಜುಗರ ಆಗತ್ತೆ, ಎಲ್ಲಿ ಹೋಗೋಕ್ಕೂ ಅವ್ರು ಮನ್ಸು ಮಾಡೋದಿಲ್ಲ, ಬಾಡಿ ಇಮೇಜ್ ಬಗ್ಗೆ ಅವರು ಅಂಡರ್ ಕಾನ್ಫಿಡೆಂಟ್ ಆಗಿಬಿಡ್ತಾರೆ. ಹೀಗೆಲ್ಲ ಇದ್ದಾಗ ನಾವು ಈ ಟ್ರೀಟ್ಮೆಂಟಿನ ಬಗ್ಗೆ ಮಹಿಳೆಯರು ಚಿಂತೆ ಮಾಡ್ತಿರ್ತಾರೆ. ಆ್ಯಂಡ್ ಈ ಪ್ರೊಲ್ಯಾಪ್ಸ್ ಯೂಟ್ರಸ್ಸಿಗೆ ಕೆಲವೊಂದು ಟ್ರೀಟ್ಮೆಂಟ್ ಮೊಡ್ಯಾಲಿಟೀಸ್ ಇರ್ತವೆ. ಬಟ್ ಟ್ರೀಟ್ಮೆಂಟ್ ಡಿಪೆಂಡ್ ಆಗತ್ತೆ ಆ ಮಹಿಳೆಯ ಏಜ್ ಎಷ್ಟು, ಅವಳ ಲಕ್ಷಣಗಳು ಎಷ್ಟು ಸಿವಿಯರ್ ಆಗಿದ್ದಾವೆ, ಇದರಿಂದ ಅವಳ ಜೀವನದ ಗುಣಮಟ್ಟ ಎಷ್ಟು ಎಫೆಕ್ಟ್ ಆಗಿದೆ, ಅವಳ ಪ್ರೊಲ್ಯಾಪ್ಸ್ ಈ ಕೆಳಗೆ ಜಾರಿರುವಂತಹ ಈ ಗರ್ಭಕೋಶ ಎಷ್ಟು ಜಾರಿದೆ ನೋಡಿ. ಇದನ್ನು ನಾವು ಸಿವಿಯಾರಿಟಿ ಅಂತ ಹೇಳ್ತಾ ಇರ್ತೀವಿ. ಕೆಲವೊಬ್ಬರಿಗೆ ಸ್ವಲ್ಪವೇ ಜಾರಿರುತ್ತೆ, ಕೆಲವೊಬ್ಬರಿಗೆ ಆಲ್ಮೋಸ್ಟ್ ಅದು 75% ಅಷ್ಟು ಕೆಳಗೆ ಬಂದುಬಿಟ್ಟಿರುತ್ತೆ. ಸೊ ಇವೆರಡರಲ್ಲೂ ನಾವು ಟ್ರೀಟ್ಮೆಂಟ್ ಮೊಡ್ಯಾಲಿಟೀಸ್ ಡಿಫ್ರೆಂಟ್ ಇರ್ತವೆ. ಸೊ ಎಷ್ಟು ಸಿವಿಯರ್ ಇದೆ ಆ ಜಾರುವಿಕೆ, ಮಹಿಳೆಗೆ ಅದರ ಜೊತೆ ಬೇರೆ ಬೇರೆ ಏನು ಕಂಡೀಷನ್ ಇದೆ, ಅವಳಿಗೆ ಬೊಜ್ಜು ಎಷ್ಟಿದೆ, ಅವಳಿಗೆ BP ಇದೆಯಾ, ಶುಗರ್ ಇದೆಯಾ, ಬೇರೆ ಏನು ಹೆಲ್ತ್ ಕಂಡೀಷನ್ಸ್ ಇದೆ. ಸೊ ಇವೆಲ್ಲದರ ಮೇಲೆ ಟ್ರೀಟ್ಮೆಂಟ್ ಡಿಪೆಂಡ್ ಆಗ್ತಾ ಇರುತ್ತೆ. ಸೊ ಜಸ್ಟ್ ಬಿಕಾಸ್ ಮಹಿಳೆಗೆ ಪ್ರೊಲ್ಯಾಪ್ಸ್ ಇದೆ ಅಂದಾಗ ಹೌದು ನಿಮ್ಗೆ ಇದು ಒಂದೇ ಟ್ರೀಟ್ಮೆಂಟ್ ಅಂತ ನಾವು ಜನರಲೈಸ್ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ. ಈಗ ಹೇಳಿದಂಥ ಎಲ್ಲ ಪಾಯಿಂಟ್ಸ್ಗಳ ಮೇಲೆ ಟ್ರೀಟ್ಮೆಂಟ್ ಆಪ್ಷನ್ ಡಿಪೆಂಡ್ ಆಗ್ತಾ ಇರುತ್ತೆ. ಈ ಗರ್ಭಕೋಶ ಯಾವಾಗ ಜಾರತ್ತೆ ಆವಾಗ ನಾವು ಟ್ರೀಟ್ಮೆಂಟನ್ನು ಕೊಡಬೇಕಾದ್ರೆ ಅಥವಾ ಯಾವುದೇ ರೀತಿ ಟ್ರೀಟ್ಮೆಂಟನ್ನು ಕೊಟ್ಟಿದ್ರು ಮಹಿಳೆಗೆ ಕೆಲವೊಂದು ಜೀವನ ಶೈಲಿಯ ಬದಲಾವಣೆಯನ್ನು ಮಾಡ್ಕೊಳ್ಳಿಕ್ಕೆ ಹೇಳ್ತಾನೆ ಇರ್ತೀವಿ. ಅದು ಯಾವುದೇ ಮೊಡ್ಯಾಲಿಟೀಸ್ ಆಫ್ ಟ್ರೀಟ್ಮೆಂಟ್ ಇರಲಿ. ಲೈಕ್ ನಿಮಗೆ ವೇಟ್ ನಿಮ್ಮದು ಹೆಚ್ಚಿಗೆ ಇತ್ತು ಅಂದರೆ ವೇಟನ್ನು ಕಡಿಮೆ ಮಾಡ್ಕೊಳ್ಳಿ ಅಂತೀವಿ. ಯಾಕಂದರೆ ವೇಟ್ ಹೆಚ್ಚಿಗೆ ಆಗ್ತಾ ಹೋದ ಹಾಗೆ ನಿಮ್ಮ ಸ್ನಾಯುಗಳ ಮೇಲೆ ಅದೊಂದು ಎಕ್ಸ್ಟ್ರಾ ಟೆನ್ಷನ್, ಎಕ್ಸ್ಟ್ರಾ ಬರ್ಡನ್ ಅದು. ಸೊ ಅದರಿಂದ ನಿಮ್ಮ ಸ್ನಾಯುಗಳು ಮತ್ತಿಷ್ಟು ವೀಕ್ ಆಗ್ತಕ್ಕೆ ಶುರು ಆಗ್ತವೆ. ಸೊ ಎಕ್ಸ್ಟ್ರಾ ವೇಟ್ ಇದ್ದದನ್ನು ಕಡಿಮೆ ಮಾಡ್ಕೊಳ್ಳೋಕೆ ಹೇಳ್ತೀವಿ. ಸೊ ಎಕ್ಸ್ಟ್ರಾ ವೇಟನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು, ನಿಮ್ಮ ಆಹಾರ ಪದ್ಧತಿಯನ್ನು ಚೇಂಜ್ ಮಾಡ್ಕೊಳ್ಬೇಕಾಗ್ಬೋದು. ಒಂದು ಸಮತೋಲಿತ ಆಹಾರ ತಿನ್ನೋದು, ಹೆಚ್ಚಿಗೆ ಎಣ್ಣೆಲಿ ಕರೆದಿದ್ದು, ಸಕ್ಕರೆಯುಕ್ತ ಆಹಾರ, ಹೆಚ್ಚಿಗೆ ಉಪ್ಪಿರುವಂಥ ಆಹಾರ, ಕರೆದಿದ್ದ ಆಹಾರ, ಹೊರಗಡೆ ಆಹಾರ, ಪ್ಯಾಕೆಟೆಡ್ ಫುಡ್ಡು, ಇವುಗಳನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡೋದು. ಎಷ್ಟು ತಿಂತಾ ಇದ್ದೀರಾ ಅದರ ಕ್ವಾಂಟಿಟಿ
ಅದನ್ನ ಕಡಿಮೆ ಮಾಡೋದು, ಹೆಚ್ಚಿಗೆ ರೈಸ್ ತಿನ್ನೋದು, ಹೆಚ್ಚಿಗೆ ಚಿಕನ್ ತಿನ್ನೋದು, ಇದನ್ನೆಲ್ಲ ನೀವು ಕಡಿಮೆ ಮಾಡಬೇಕಾಗತ್ತೆ. ಕ್ವಾಂಟಿಟಿಯನ್ನು ಕಡಿಮೆ ಮಾಡಬೇಕಾಗತ್ತೆ. ಎಕ್ಸಸೈಸ್ ಮಾಡ್ತಾ ಇಲ್ಲ ಅಂದಾಗ ಯಾವುದೇ ಒಂದು ಫಾರ್ಮ್ ಆಫ್ ಎಕ್ಸಸೈಸ್, ಅಟ್ಲೀಸ್ಟ್ ಒಂದು ಮಿನಿಮಮ್ ನೀವು ವಾಕಿಂಗ್ ಆದರೂ ಶುರು ಮಾಡ್ಕೊಳ್ಬೇಕು. ನಿಮ್ಮ ವೇಟನ್ನು ಕಡಿಮೆ ಮಾಡ್ಕೊಳ್ಳಿ. ಬಹಳ ಹೆವಿ ನೀವು ಲಿಫ್ಟ್ ಮಾಡ್ತಾ ಇದ್ದೀರಾ ಅಂದಾಗ್ಲೂ ಸಹ ಕೆಲವೊಮ್ಮೆ ಈ ಗರ್ಭಕೋಶ ಜಾರತ್ತೆ. ಸೊ ನಿಮಗೆ ಹೆವಿ ಲಿಫ್ಟಿಂಗ್ ಮಾಡ್ತಾ ಇದ್ದೀರಾ, ಗರ್ಭಕೋಶ ಕೆಳಗಿಳಿದಿದೆ ಅಂದಾಗ ಈ ಹೆವಿ ಲಿಫ್ಟಿಂಗ್ ಅನ್ನ ನೀವು ಸ್ವಲ್ಪ ಕಡಿಮೆ ಮಾಡಬೇಕಾಗಿ ಬರಬಹುದು. ಮಲಬದ್ಧತೆಯನ್ನ ತಡಿಬೇಕು. ಎಟ್ ಎನಿ ಕಾಸ್ಟ್ ನೀವು ನಿಮ್ಮ ಹೊಟ್ಟೆಯಲ್ಲಿ ನೀವು ಪ್ರೆಷರ್ ಅನ್ನ ಹಾಕಬಾರ್ದು. ನೀವು ಈಗ ಕಾನ್ಸ್ಟಿಪೇಷನ್ ಆಗಿದೆ, ಮಲಬದ್ಧತೆ ಇದೆ ಅಂದಾಗ ನೀವು ಮಲವನ್ನ ಪಾಸ್ ಮಾಡಬೇಕಾದ್ರೆ ಕಷ್ಟ ಪಡಬೇಕಾಗತ್ತೆ. ಸೊ ಮಲಬದ್ಧತೆ ಆಗಬಾರ್ದು ಅಂದ್ರೆ ನೀವು ನಾರಿನಾಂಶ ಇರುವಂತ ಆಹಾರವನ್ನ ಹೆಚ್ಚಿಗೆ ತಿನ್ಬೇಕಾಗತ್ತೆ, ನೀರನ್ನ ಹೆಚ್ಚಿಗೆ ಕುಡಿಬೇಕಾಗತ್ತೆ, ಹಣ್ಣು ಹಂಪಲಗಳನ್ನ ಹೆಚ್ಚಿಗೆ ತಿನ್ಬೇಕಾಗತ್ತೆ. ಸೊ ಡಯಟ್ ಅಲ್ಲಿ ಚೇಂಜಸ್ ಅನ್ನ ಮಾಡಬೇಕು, ಮಲಬದ್ಧತೆಯನ್ನ ತಡಿಬೇಕು. ಸ್ಮೋಕ್ ಮಾಡ್ತಾ ಇದ್ದೀರಾ ಅಂದಾಗ ಸ್ಮೋಕಿಂಗ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು. ಕೆಮ್ಮು ಎಕ್ಸೆಟ್ರಾ ಇತ್ತು ಅಂದಾಗ ಅದರ ಟ್ರೀಟ್ಮೆಂಟ್ ಅನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ. ಸೊ ದ್ಯಾಟ್ ಇವೆಲ್ಲವೂ ನಿಮ್ಮ ಈ ಹೊಟ್ಟೆಯ ಮೇಲೆ ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್ ಅನ್ನ ಕಡಿಮೆ ಮಾಡಬೇಕು. ಸೊ ಇದು ಜೀವನ ಶೈಲಿಯ ಬದಲಾವಣೆ. ಇದನ್ನ ಮಾಡಲೇಬೇಕಾಗತ್ತೆ ನಿಮಗೆ ಗರ್ಭಕೋಶದ ಜಾರುವಿಕೆ ಇತ್ತು ಅಂದಾಗ. ಎರಡನೇದು ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್. ಬಹಳ ಇಂಪಾರ್ಟೆಂಟ್, ಇದು ಬಹಳ ಈಸಿ ಎಕ್ಸಸೈಸ್ ಆ್ಯಂಡ್ ಬಹಳ ನಿಗ್ಲೆಕ್ಟೆಡ್ ಎಕ್ಸಸೈಸ್. ಓಕೆ, ಈ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಅಥವಾ ಈ ಕೀಗಲ್ಸ್ ಎಕ್ಸಸೈಸ್ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋ ಅನ್ನೇ ಮಾಡಿದ್ದೇನೆ, ಅದರ ಲಿಂಕ್ ಅನ್ನ ಸಹ ಕೊಡ್ತೇನೆ, ದಯವಿಟ್ಟು ಅದನ್ನ ನೋಡ್ಕೊಳ್ಳಿ. ನಿಮಗೆ ಜಾರುವಿಕೆ ಇಲ್ಲ ಆದ್ರೂ ನೀವು ಈ ಎಕ್ಸಸೈಸ್ ಅನ್ನ ಡೆಫಿನೆಟ್ಲಿ ಮಾಡಬೇಕು. ಯಾಕಂದ್ರೆ ಹೇಗೆ ನಾವು ನಮ್ಮ ಬೈಸೆಪ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ತೀವಿ, ನಮ್ಮ ಕಾಲಿನ ಮಸಲ್ಸ್ ಅನ್ನ ಸ್ಟ್ರಾಂಗ್ ಮಾಡ್ತೀವಿ, ನಮ್ಮ ಕೈಗಳ ಮಸಲ್ಸ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ತೀವಿ, ಅದೇ ರೀತಿ ನಮ್ಮ ಈ ಪೆಲ್ವಿಸ್ ಇನ ಮಸಲ್ಸ್ ಅನ್ನ ಸಹ ಸ್ಟ್ರಾಂಗ್ ಮಾಡಬೇಕು. ಸಿಂಪಲ್ ಎಕ್ಸಸೈಸ್, ನೀವು ಜಸ್ಟ್ ನಿಮ್ಮ ಈ ಸ್ನಾಯುಗಳನ್ನ ಎಳೆಯೋದು ಬಿಡೋದು ಅಷ್ಟೇ ಇರುತ್ತೆ. ಅದರ ಎಕ್ಸಾಕ್ಟ್ ಪ್ರೊಸೀಜರ್ ಎಕ್ಸೆಟ್ರಾ ನಾನು ನಿಮಗೆ ಆ ವಿಡಿಯೋದಲ್ಲಿ ಹೇಳಿದ್ದೇನೆ, ನೀವು ಅದನ್ನ ನೋಡಿ. ಆವಾಗ ನೀವು ಉಸಿರನ್ನ ತಗೊಳ್ತೀರಾ, ಇನ್ಹೇಲ್ ಮಾಡ್ತೀರಾ, ಆವಾಗ ನಿಮ್ಮ ಈ ಗುದನಾಳವನ್ನ ಒಳಗೆ ಎಳ್ಕೊಳ್ಬೇಕು. ಅದನ್ನ ಒಂದು 3 ಸೆಕೆಂಡ್ ಹಿಡಿದು ಆಮೇಲೆ ಅದನ್ನ ಬಿಡಬೇಕು. ಓಕೆ, ಸೊ ಈ ರೀತಿ ಒಂದು 10 ರಿಂದ 15 ರಿಪಿಟೇಷನ್ ಅನ್ನ ಮಾಡಬೇಕಾಗತ್ತೆ. ಈ ಥರದ್ದು ನೀವು ಬೆಳಿಗ್ಗೆ ಒಂದು 10 ನಿಮಿಷ, ಸಂಜೆ ಒಂದು 5 ನಿಮಿಷ ಮಾಡಿದ್ರೂ ಎಷ್ಟೇ ನಿಮ್ಮ ಈ ಪೆಲ್ವಿಕ್ ಫ್ಲೋರಿನ ಮಸಲ್ ಸ್ಟ್ರಾಂಗ್ ಆಗ್ತಾ ಇರ್ತವೆ. ಸೊ ಇದು ಬಹಳ ಇಂಪಾರ್ಟೆಂಟ್, ಬಹಳ ನಿಗ್ಲೆಕ್ಟೆಡ್. ಆ್ಯಂಡ್ ಯಾರಿಗೂ ಎಕ್ಸಸೈಸ್ ಮಾಡೋಕ್ಕೆ ಮನಸ್ಸಿರೋದಿಲ್ಲ. ಏನೇ ಇತ್ತಂದ್ರೂ ಒಂದು ಔಷಧಿ ಬಂದ್ಬಿಡ್ಬೇಕು, ಔಷಧಿ ತಗೊಳ್ಬೇಕು, ಎಲ್ಲ ನಾರ್ಮಲ್ ಆಗಬೇಕು. ಆ ರೀತಿ ಅಷ್ಟು ಇಫೆಕ್ಟಿವ್ ಮೆಡಿಸಿನ್ಸ್ ಇರೋದಿಲ್ಲ. ಸೊ ನೀವು ಸಹ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಈ ಪೆಲ್ವಿಕ್ ಫ್ಲೋರಿನ ಎಕ್ಸಸೈಸನ್ನು ಡೆಫಿನೆಟ್ಲಿ ನೀವು ಮಾಡೋಕ್ಕೆ ಶುರು ಮಾಡಬೇಕು. ಆ್ಯಂಡ್ ನಿಮ್ಮ ರುಟೀನ್ ಎಕ್ಸಸೈಸಲ್ಲೂ ಈ ಎಕ್ಸಸೈಸನ್ನು ಇನ್ಕ್ಲೂಡ್ ಮಾಡಬೇಕು. ಈಗ ವಜೈನಲ್ ಪೆಸರೀಸ್ ಅಂತ ಸಿಗ್ತಾ ಇರ್ತವೆ, ನೀವು ಕೇಳಿರ್ಬೋದು, ಒಂಥರ ರಿಂಗ್ ಥರ ಸಿಗ್ತಾ ಇರ್ತವೆ. ಈ ರಿಂಗು ಡಿಫ್ರೆಂಟ್ ಸೈಜಸ್ಸು, ಡಿಫ್ರೆಂಟ್ ಮಟೀರಿಯಲ್ಸು, ಡಿಫ್ರೆಂಟ್ ಶೇಪ್ಸ್ ಅಲ್ಲೆಲ್ಲ ಬರ್ತಾ ಇರುತ್ತೆ. ಆ್ಯಂಡ್ ಇವು ಏನು ಮಾಡ್ತವೆ, ಅಲ್ಲಿ ಒಂದು ರಿಂಗ್ ನಾವು ಹಾಕಿದಾಗ ಅದು ಹಿಡಿದಿಟ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇರುತ್ತೆ. ಎಲ್ಲರಿಗೂ ಸೂಟ್ ಆಗೋದಿಲ್ಲ, ಕೆಲವೊಂದು ಪೇಷಂಟ್ಸ್ ಅಲ್ಲಿ ಸೂಟ್ ಆಗತ್ತೆ. ಸೊ ನಿಮ್ಗದು ಸೂಟ್ ಆಗುವಂತ ನೀವು ಕ್ಯಾಂಡಿಡೇಟ್ ಇದ್ರಿ ಅಂದಾಗ ಅದನ್ನ ನಿಮ್ಮ ಡಾಕ್ಟರ್ ನಿಮ್ಗೆ ಹಾಕ್ತಾ ಇರ್ತಾರೆ. ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ, ಕೆಲವೊಂದ್ಸಲ ಏನಾಗುತ್ತೆ, ಋತುಬಂಧ ಆದಮೇಲೆ ನಮ್ಮ ಹಾರ್ಮೋನ್ಸ್ ಎಲ್ಲ ಕಡಿಮೆ ಆಗ್ತಾ ಇರ್ತವೆ. ಸೊ ಈಸ್ಟ್ರೋಜನ್ ರಿಪ್ಲೇಸ್ ಮಾಡಿದಾಗ ಅಲ್ಲಿನ ಈ ಸ್ನಾಯುಗಳಿಗೆ ಸ್ಟ್ರೆಂತ್ ನಾವು ಕೊಡೋ ಥರ ಹೆಲ್ಪ್ ಮಾಡ್ತಾ ಇರ್ತೀವಿ. ಕೆಲವೊಂದ್ಸಲ ಅದನ್ನು ನಾವು ಕೊಡ್ಬೋದು. ಬಟ್ ನೆನ್ಪಿಟ್ಕೊಳ್ಳಿ, ಇವುಗಳಿಗೆ ಅವುಗಳದೇ ಆದಂಥ ಸೈಡ್ ಇಫೆಕ್ಟ್ ಸಹ ಇರ್ತವೆ. ಸೊ ಅದನ್ನ ಅವರು ನೋಡಿ, ಇದನ್ನ ಹಾಕಿದ್ರೆ ನಿಮಗೆ ಸೂಟ್ ಆಗಬಹುದಾ, ನೀವು ಇದಕ್ಕೊಂದು ಐಡಿಯಲ್ ಕ್ಯಾಂಡಿಡೇಟಾ, ಅದನ್ನ ನೋಡಿಕೊಂಡು ಈ ರೀತಿ ಟ್ರೀಟ್ಮೆಂಟ್ ಅನ್ನ ನಿಮಗೆ ಹಾಕ್ತಾ ಇರ್ತಾರೆ. ನೆಕ್ಸ್ಟ್ ಬರುತ್ತೆ ಯುಟ್ರೈನ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ. ಈಗ ಇದು ಮೊದಲು ಹೇಳಿದ್ದು ಎಲ್ಲ ನಾವು ಯಾವುದು ಶಸ್ತ್ರಚಿಕಿತ್ಸೆ ಮಾಡಿಲ್ಲ. ಬಟ್ ಸಪೋಸ್ ಮಹಿಳೆಗೆ ತುಂಬ ಜಾರ್ ಬಿಟ್ಟಿದೆ, ಅವಳ ಮೂತ್ರಕೋಶ ಸಹ ಕೆಳಗೆ ಬಂದಿದೆ, ಸಿಸ್ಟೋಸೀಲ್, ಅವಳಿಗೆ ಅವಳ ಈ ಗುದನಾಳ ಸಹ ಕೆಳಗೆ ಬರ್ತಾ ಇದೆ, ಅವಳಿಗೆ ಅವಳ ರೆಕ್ಟಮ್ ಸಹ ಕೆಳಗೆ ಬರ್ತಾ ಇದೆ. ಅಂಥ ಕಂಡೀಷನ್ಸಲ್ಲೆಲ್ಲ ನಾವು ಈ ಪೆಲ್ವಿಕ್ ಫ್ಲೋರಿನ ರೀಕನ್ಸ್ಟ್ರಕ್ಷನ್ ಮಾಡಬೇಕು, ನಾವು ರಿಪೇರಿ ಮಾಡಬೇಕಾಗತ್ತೆ ಆವಾಗ. ಸೊ ಅಂಥ ಟೈಮಲ್ಲಿ ನಾವು ಈ ಮೆಶ್ ಎಕ್ಸೆಟ್ರಾ ಹಾಕಿ ಈ ಸ್ನಾಯುಗಳನ್ನು ಸ್ವಲ್ಪ ಟೈಟ್ ಮಾಡಲಿಕ್ಕೆ, ಸ್ವಲ್ಪ ಗಟ್ಟಿ ಹಿಡಿಲಿಕ್ಕೆ ಈ ರೀತಿ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾಗುತ್ತೆ.
ಕೆಲವೊಮ್ಮೆ ಡಾಕ್ಟರ್ಸ್ ನಿಮಗೆ ಗರ್ಭಕೋಶವನ್ನ ತೆಗಿಲಿಕ್ಕೂ ಸಹ ಹೇಳ್ಬೋದು. ಓಕೆ, ಸೊ ಡಿಪೆಂಡಿಂಗ್ ಅದು ಎಷ್ಟು ಸಿವಿಯರ್ ಇದೆ, ನಿಮಗೆ ಶಸ್ತ್ರಚಿಕಿತ್ಸೆ ಸರಿ ಹೋಗುತ್ತೋ ಅಥವಾ ಜಸ್ಟ್ ಈ ತರ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದ್ರೆ ಸಾಕೋ, ಜಸ್ಟ್ ಪೆಸರಿ ಹಾಕಿದ್ರೆ ಸಾಕೋ ಅಂತ ಡಾಕ್ಟರ್ಸ್ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇರ್ತಾರೆ. ನಿಮ್ಗೆ ಸಪೋಸ್ ಪ್ರೊಲ್ಯಾಪ್ಸ್ ಯೂಟ್ರಸ್ ಇತ್ತು ಅಂದಾಗ ಡೆಫಿನೆಟ್ಲಿ ನೀವು ಜೀವನ ಶೈಲಿಯ ಬದಲಾವಣೆ ಅಂತೂ ಮಾಡ್ಕೊಳ್ಳೇಬೇಕು, ಕೀಗಲ್ಸ್ ಎಕ್ಸಸೈಸ್ ಅಂತೂ ಮಾಡಲೇಬೇಕು. ಅದರ ಜೊತೆ ನಿಮಗೆ ವಜೈನಲ್ ಪೆಸರೀಸ್ ಯೂಸ್ ಮಾಡ್ಕೊಳ್ಬೋದು, ಅಥವಾ ನಿಮಗೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿಯನ್ನು ಡಾಕ್ಟ್ರು ಕೊಡ್ಬೋದು, ಅಥವಾ ಬಹಳ ಸಿವಿಯರ್ ಆಗಿತ್ತು ಅಂದಾಗ ಶಸ್ತ್ರಚಿಕಿತ್ಸೆ, ಯೂಟ್ರೈನ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಥವಾ ಹಿಸ್ಟ್ರೆಕ್ಟಮಿ ಇವುಗಳನ್ನೆಲ್ಲ ಡಾಕ್ಟರ್ ನಿಮಗೆ ಸಜೆಸ್ಟ್ ಮಾಡ್ತಾ ಇರಬಹುದು. ಸೊ ಇವು ಕೆಲವೊಂದು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದ್ದವು ಈ ಯೂಟ್ರಸ್ ಪ್ರೊಲ್ಯಾಪ್ಸಿಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.